ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ನಾಗಗಳಲ್ಲಿ ಅನಂತನೆಂಬ ಮಹಾಶೇಷನು ನಾನು, ಜಲದೇವತೆಗಳಲ್ಲಿ ವರುಣನು ನಾನು, ಹಾಲ್ಗಡಲಲ್ಲಿ ಮಲಗಿರುವ ವಿಷ್ಣುವಿನ ಹಾಸಿಗೆ ಎನಿಸಿರುವ ನಾಗದೇವತೆಯ ಹೆಸರು ಅನಂತ. ಬ್ರಹ್ಮಾಂಡದ ಸ್ಥಿತಿ ಹಾಗೂ ಶಾಶ್ವತತೆಯನ್ನು ಪ್ರತಿನಿಧಿಸುವ ಈ ಆದಿಶೇಷ 1000 ಹೆಡೆಗಳನ್ನು ಹೊಂದಿ ಬ್ರಹ್ಮಾಂಡದ ಸಕಲ ಗ್ರಹಗಳನ್ನೂ ತನ್ನ ಹೆಡೆಯ ಮೇಲೆ ಹೊತ್ತುಕೊಂಡಿದೆ ಎಂದು ನಂಬಲಾಗಿದೆ. ಶಕ್ತಿ, ತಾಳ್ಮೆ ಹಾಗೂ ನಿಯಂತ್ರಕನ ಪ್ರತಿನಿಧಿ ಎನಿಸಿದ್ದಾನೆ. ಶ್ರೀಮನ್ನಾರಾಯಣನ ಪರಮ ಭಕ್ತನಾಗಿರುವ ಈತ ಸದಾ ಮಲಗಿ ಅಲ್ಲಿಂದಲೇ ಜಗತ್ತನ್ನು ಪಾಲಿಪ ಶ್ರೀಹರಿಯ ಜೊತೆಗಿರಲು ಆತನ ಹಾಸಿಗೆಯಾಗಿದ್ದಾನೆ. ಪಂಚಭೂತಗಳಲ್ಲಿ ಒಂದಾದ ನೀರು ಸರಿಯಾದ ನಿಯಂತ್ರಣಕ್ಕೊಳಗಾಗದಿದ್ದರೆ ಅದರಿಂದ ಆಗುವ ಅನಾಹುತ ವರ್ಣನಾತೀತ. ಇಲಾಖೆಗೆ ವ್ಯವಸ್ಥಾಪಕ ಅಥವಾ ನಿಯಂತ್ರಕ ಇಲ್ಲದಿದ್ದರೆ ಆಗುವಂತೆ ಎಲ್ಲವೂ ಅಸ್ತವ್ಯಸ್ತವಾಗಿ ಒಂದೆಡೆ ಹೆಚ್ಚು ಕೆಲವೆಡೆ ಕಡಿಮೆ ಆಗುವ ಮೂಲಕ ಪ್ರಕೃತಿಯಲ್ಲಿ ಅಸಮತೋಲನ ಹೆಚ್ಚಾಗುವುದು ಖಚಿತ. ಪರಿಸರದಲ್ಲಿ ಉಷ್ಣತೆ ಹೆಚ್ಚಾದಾಗ ಮಳೆ ಅಥವಾ ಹಿಮ ಬೀಳುವ ಮೂಲಕ ಪರಿಸರದಲ್ಲಿ ಯಾವುದೇ ಅವಘಡ ಸಂಭವಿಸದಂತೆ ತಡೆಯುಂಟಾಗುತ್ತದೆ. ಅತಿಯಾದ ಉಷ್ಣವೂ ಒಳ್ಳೆಯದಲ್ಲ, ಅದೇ ರೀತಿ ಅತಿಯಾದ ತಂಪೂ ಒಳ್ಳೆಯದಲ್ಲ. ಸದಾ ಮಳೆ ಸುರಿಯುತ್ತಿದ್ದರೆ ಜೀವಜಂತುಗಳಾಗಲಿ ಸಸ್ಯಗಳಾಗಲಿ ಬದುಕಲಾರದೆ ಕೊಳೆತು ಮಣ್ಣಲ್ಲಿ ಮಣ್ಣಾಗುವುದು ನಿಶ್ಚಿತ. ಮಳೆಯಿಲ್ಲದಿದ್ದರೆ ಉಷ್ಣತೆ ಸಹಿಸಲಾರದೆ ಸುಟ್ಟು ಭಸ್ಮ ಆಗುವುದು ನಿಶ್ಚಿತ. ಜಲದೇವತೆಯಲ್ಲಿ ತಾನು ವರುಣ ಎನ್ನುವ ಮೂಲಕ ಪರಿಸರದ ರಕ್ಷಕ ತಾನು ಎಂಬುದನ್ನು ದೃಢಪಡಿಸುತ್ತಿದ್ದಾನೆ ಭಗವಂತ. ಕಶ್ಯಪ ಹಾಗೂ ಅದಿತಿಯರ ಮಗನಾದ ಆರ್ಯಮ ಪಿತೃಗಳ ದೇವತೆ. 11 ರುದ್ರರಲ್ಲಿ ಒಬ್ಬರಾದ ಆರ್ಯಮ ಪಿತೃಲೋಕದ ಅಧಿಪತಿ. ಮನುಷ್ಯ ಮರಣದ ನಂತರ ಬೆಳಕಿನ ರೂಪ ತಾಳಿ ಕರ್ಮಾನುಸಾರ ಇನ್ನೊಂದು ದೇಹವನ್ನೋ ಅಥವಾ ಶಾಶ್ವತ ಲೋಕವನ್ನೋ ಸೇರುತ್ತಾನೆ. ಮರಣಿಸಿದ ಪೂರ್ವಜರನ್ನು ಪಿತೃಗಳೆಂದು ಕರೆಯುವುದು. ಸನಾತನ ಧರ್ಮದಲ್ಲಿ ಬ್ರಹ್ಮಾಂಡದ ಪ್ರತಿಯೊಂದು ವ್ಯವಸ್ಥೆಯನ್ನು ವಿವರಿಸಲಾಗಿದೆ. ಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ಕಾಣುವ ರಾಜ ತನ್ನ ಮಂತ್ರಿ ಹಾಗೂ ಅಧಿಕಾರಿಗಳ ಮೂಲಕ ನಿರ್ವಹಣೆ ಮಾಡಿದರೆ, ಕಾಣದ ದೇವಲೋಕವನ್ನು ದೇವೇಂದ್ರ ತನ್ನ ಸಹಾಯಕರೊಂದಿಗೆ ನಿರ್ವಹಣೆ ಮಾಡುತ್ತಾನೆ ಎಂದು ನಂಬಲಾಗುತ್ತದೆ. ಭೂಲೋಕದಲ್ಲಿ ಒಂದೊಂದು ಇಲಾಖೆಗೂ ಒಂದಿಷ್ಟು ಸ್ಥಳ ನೀಡಿ ಆ ಪ್ರದೇಶಕ್ಕೊಂದು ಹೆಸರು ಹಾಗೂ ಅದಕ್ಕೊಬ್ಬ ಅಧಿಕಾರಿ ನೇಮಿಸುವಂತೆ ಬ್ರಹ್ಮಾಂಡದಲ್ಲಿ ಸಹ ಬೇರೆ ಬೇರೆ ಕಾರ್ಯಗಳಿಗೆ ಒಂದೊಂದು ಪ್ರದೇಶ ಹಾಗೂ ಅಧಿಪತಿ ಇರುವುದನ್ನು ಕಾಣಬಹುದು. ಇಲ್ಲಿ ಪಿತೃಲೋಕದ ಅಧಿಪತಿ ಆರ್ಯಮ. ಒಂದು ನಂಬಿಕೆಯ ಪ್ರಕಾರ ಯಮ ಪಿತೃಲೋಕದ ಅಧಿಪತಿ. ಆದರೆ ಇದು ಸರಿಯಲ್ಲ. ಯಮ ಎಂದರೆ ನೈತಿಕತೆಯ ನಿಗ್ರಹ ಮಾಡುವವ. ಗರುಡ ಪುರಾಣದಲ್ಲಿ ಸಾವಿನ ನಂತರ ಮನುಷ್ಯ ತನ್ನ ಕರ್ಮಾನುಸಾರ ಪಡೆಯುವ ಚಿತ್ರಹಿಂಸೆಯನ್ನು ತಿಳಿಯಬಹುದು. ಮನುಷ್ಯ ನೈತಿಕವಾಗಿ ಬದುಕಿ ಉತ್ತಮ ಜೀವನ ನಡೆಸಿದರೆ ಶಾಶ್ವತ ಸ್ವರ್ಗ ಸೇರಿ ಆನಂದದಿಂದ ಇರಬಹುದು. ಒಮ್ಮೆ ಪ್ರಜ್ಞಾಪೂರ್ವಕವಾಗಿ ತಪ್ಪು ಮಾಡಿದರೆ ಅದಕ್ಕೆ ಅನುಭವಿಸಬೇಕಾದ ಶಿಕ್ಷೆಯ ಬಗ್ಗೆ ತಿಳಿಸಿ ಸರಿದಾರಿಗೆ ತರಲು ಯಮ ಎಂಬ ಪಾತ್ರ. ಜರ್ಜರಿತವಾದ ದೇಹದ ನೋವು ಸಹಿಸಲಾರದೆ ನರಳುವಾಗ ಯಮನಾದರೂ ಬಂದು ಹೊತ್ತೊಯ್ಯಬಾರದೆ ಎಂಬ ಆರ್ತನಾದ ಸಹಜ. ನೋವಿನಿಂದ ಮುಕ್ತಿ ಕೊಡಲು ಸಾವನ್ನು ನೀಡುವ ಯಮ ಆ ಕ್ಷಣದಲ್ಲಿ ದೇವನಾಗುವನು. ಯಮನೇ ಶ್ರೀರಾಮನು ಎಂಬ ದಾಸರ ಪದ ಎಷ್ಟು ಅರ್ಥಪೂರ್ಣ ಅಲ್ಲವೇ? ಹರಿ ಓಂ ತತ್ಸತ್.